ಗೆದ್ದ ಸೆಲೆಬ್ರಿಟಿಗಳು ಇಡೀ ಕರ್ನಾಟಕನ ಅವ್ರ ಕಡೆ. ಕರ್ನಾಟಕ ನಮ್ಮಲ್ಲೇ ರಣಜಿ ಗೆದ್ದಾಗಿ ಸಂತೋಷಪಟ್ಟಿಲ್ಲ, ಬಟ್ RCB ಗೆದ್ದಾಗ ಮಾತ್ರ ಏನು ಜನ ಹುಚ್ಚು ಹೊಳೆಯಪ್ಪ ಅದೊಂದು 4-5 ಲಕ್ಷ ಜನ ಓಡಿ ಬಂದಿದ್ದು ನೋಡಿದಾಗ ಅದು ಸೆಲೆಬ್ರಿಟಿಗಳವರು ಅಂಥದ್ದು ಮಾಡೋ ಮುಂದೆ ಏನಪ್ಪ ಅಂದ್ರೆ ವಿಶೇಷ ಕಾರ್ಯಕ್ರಮದಲ್ಲಿ ಜನಸಂದಣಿ ಅಷ್ಟ ಏನು ಮತ್ತು ಆಂಬ್ಯುಲೆನ್ಸ್ಗಳು ಏನೋ ಹೆಚ್ಚು ಬಂದು ಪಟ್ಟು ತೊಗೊಂಡು ಹೋಗುವಂಥ ದವಾಖಾನೆಗೆ ಇದು ಇರಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ತರಬೇತಿ ಪಡೆದ ವೈದ್ಯಕೀಯ ಸಿಬ್ಬಂದಿ ಸಹಿತ ಸುಸಜ್ಜಿತವಾದ ಅಪಘಾತ ಚಿಕಿತ್ಸಾ ಕೇಂದ್ರ ಸ್ಥಾಪಿಸಬೇಕು. ನನಗಿದ್ದಾಗ ಜನ ಕೊಡುವಲ್ಲೇ ನೀವು ನಿಶ್ಚಿತವಾಗಿ ಏನು ಮಾಡಬೇಕು ಅಂತ ತರಬೇತಿ ಪಡೆದ ವೈದ್ಯಕೀಯ ಸಿಬ್ಬಂದಿ. ಸುಳ್ಳ ಯಾರು ನಮ್ಮಂಥವರು ಹಾದಿ ಬೀದಿಯಲ್ಲಿ ಹೋಗುವಂಥ ನಾವು ಒಂದಿಷ್ಟು ಏನೋ ಕಲ್ತಿರ್ತೀವಿ ನಾವು ಮಾಡ್ತೀವಿ ಅಂತಲ್ಲ, ಅದ್ರ ಬಗ್ಗೆ ಪೂರ್ಣ ಪ್ರಮಾಣ ಜ್ಞಾನ ಇರಬೇಕು. ಯಾವುದೇ ಒಂದು ಸಡನ್ ಆಕ್ಸಿಡೆಂಟ್ ಆಗಲಿ ಮತ್ತೇನೋ ಆಗಲಿ ಭಯ ಆತಂಕಗಳಿರ್ತಾವೆ, ಆ ಸಂದರ್ಭದಲ್ಲಿ ಅವ್ರನ್ನ ಉಳಿಸ್ಕೊಳ್ಳೋಂಥ ಅದ್ರ ಬಗ್ಗೆ ಒಂದು ಚಿಕಿತ್ಸಾ ಘಟಕಗಳು ಇರಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಅಪಘಾತ ಚಿಕಿತ್ಸಾ ಕೇಂದ್ರ ಸ್ಥಾಪಿಸಬೇಕು, ಒಂದು ಕೇಂದ್ರ ಇರಬೇಕು. ಬಾಜು ಏನೋ ಘಟಿಸೋದು ಪಾದ್ರೆ ಇದು ಭಾಳ ಮಹತ್ವದ. ಅದರ ನಂತರದಲ್ಲೇ ಆರೋಗ್ಯ ಅಧಿಕಾರಿಗಳು ಮತ್ತು ಆಸ್ಪತ್ರೆಗಳ ಜೊತೆ ಸಮನ್ವಯದೊಂದಿಗೆ ತುರ್ತು ವೈದ್ಯಕೀಯ ಚಿಕಿತ್ಸಾ ವ್ಯವಸ್ಥೆ ಮಾಡಬೇಕು. ತುರ್ತಾಗಿ ಈ ಸಂದರ್ಭದಲ್ಲಿ ಸಂಪರ್ಕ ಇರಬೇಕು. ಯಾಕಂದ್ರೆ ಸಂಪರ್ಕ ಇದ್ದಾಗ ಮಾತ್ರ ಏನು ನಡೀತದೆ ಅನ್ನೋದು ಗೊತ್ತಾಗಲಿಕ್ಕೆ ಸಾಧ್ಯತೆ. ಇವೆಲ್ಲ ವ್ಯವಸ್ಥೆ ಮಾಡಿ ನೀವು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡಿರಿ ಅನ್ನೋದು ಸಲಹೆಯನ್ನು ಕೊಟ್ಟಿದ್ದಾರೆ ನಮ್ಮ ಕುಣಾರವರು. ಸಲಹೆಗಳು ಒಳ್ಳೆಯವಿದ್ದಾವೆ. ಇನ್ನು ಭವಿಷ್ಯದಲ್ಲಿ ಆಯಿತು, ಈಗಂತೂ ಈಗ ಘಟಿಸಿ ಹೋಗಿಬಿಡ್ತು. ಇದೊಂದು ರೀತಿಯಿಂದ ಎಲ್ಲರಿಗೂ ಪಾಠ ಆಗಿಬಿಟ್ಟು, ಈವನ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಪಾಠ ಆಯಿತು, ರಾಜಕಾರಣಿಗಳಿಗೂ ಪಾಠ ಆಯಿತು. ಈ ರಾಜಕಾರಣಿಗಳು ನಮ್ಮ DK ಅಂತವರು ಸಿದ್ದರಾಮಯ್ಯನಂತವರು ಈ ಥರಕ್ಕೆ ಹೋಗಿ ತಮ್ಮದು ಒಂದಿಷ್ಟು ಏನಪ್ಪ ಅಂತ ತೋರಿಸುವಂಥ ಕೆಲಸಗಳಿದ್ದು ಪ್ರಚಾರ ಪಡ್ಕೋಬೇಕಪ್ಪ. ಇದರಿಂದ ಒಂದು 4 ಕೋಟಿ ಬರ್ಬೋದು, ನಾವು ಕ್ರಿಕೆಟ್ ಪ್ಲೇಯರ್ ಅನ್ನೋ ಕಾರಣಕ್ಕೆ ಇವರು ರಾಜಕಾರಣಿಗಳು ಮಾಡ್ತಾ ಇರ್ತಾರೆ. ಅದಕ್ಕೆ ಇದನ್ನು